ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು 1/2 kg ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಅದರ ಜೊತೆಗೆ ಹೇಗೆ ಪ್ಯಾಕಿಂಗ್ ಮಾಡಬೇಕು ಅಂತ ಹೇಳಿ ಕೊಡ್ತಾಯಿದ್ದೀನಿ ನಿಮಗೆ. ಸೊ ಬನ್ನಿ ನೋಡೋಣ. ಈಗ ನೋಡಿ ನಾನು ಹೇಗೆ ಪ್ಯಾಕಿಂಗ್ ಮಾಡಿಟ್ಟಿದ್ದೀನಿ. ಇದು ಬಂದುಬಿಟ್ಟು ನಮ್ಮದು ವಿಪಿಂಗ್ ಕ್ರೀಮು, ಶುಗರು ಆ್ಯಂಡ್ ಸ್ಪ್ಯಾಚುಲಾ, ಕ್ರೀಮ್ ವಿಪ್ ಮಾಡೋಕ್ಕೆ, ಆ್ಯಂಡ್ ಇದು ಬೌಲು ಶುಗರ್ ಸಿರಪ್ನ, ನೋಸಲ್ಲು, ಪ್ಯಾಡು ಆ್ಯಂಡ್ ಒಂದು ಬೌಲ್ ತೊಗೋತಾ ಇದ್ದೀನಿ. ಮೊದಲನೇದಾಗಿ ನಾನು ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಬಟ್ಲು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಇದಕ್ಕೆ ನೀವು ಎಸೆನ್ಸ್ನ ಹಾಕ್ಬೋದು. ನಿಮಗೆ ಯಾವ ಫ್ಲೇವರ್ ಕೇಕ್ ಬೇಕೋ ಅದು ಎಸೆನ್ಸ್ನ ನೀವು ಆ್ಯಡ್ ಮಾಡ್ಬೋದು. ಇದಕ್ಕೆ ನಾನು ಚಾಕ್ಲೇಟ್ ಎಸೆನ್ಸ್ ಸ್ವಲ್ಪ ಒಂದು 2 ಸ್ಪೂನ್ ಹಾಕಿದ್ದೀನಿ. ಇವಾಗ 1/2 kg ಸ್ಪಾಂಜ್ನ ತೊಗೋತಾ ಇದ್ದೀನಿ. ನಾನು ಮೊದಲೇ ರೆಡಿ ಮಾಡಿಟ್ಟಿದ್ದೆ ಇದಕ್ಕೆ. ಇವಾಗ ಇದಕ್ಕೆ ಟೀನಿಂದ ರಿಮೂವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊದಲಿಂದ ಆಯಿಲಿಂದ ಗ್ರೀಸ್ ಮಾಡಿದ್ರಿಂದ ಇದು ಈಸಿಯಾಗಿ ಹೊರಗಡೆ ಬರುತ್ತೆ. ಇವಾಗ ನಾನು ಒಂದು ಹಾಫ್ ಇಂಚ್ ಆಳದಲ್ಲಿ ನಾನು ನೀಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನಮ್ಮದು ಸ್ಲೈಸ್ ಈಸಿಯಾಗಿರುತ್ತೆ. ಇದು 1/2 kg ಕೇಕ್ ಇರೋದ್ರಿಂದ 2 ಲೇಯರ್ಸು ನಮಗೆ ಸಾಕು. ಇವಾಗ ನಾನು ಥ್ರೆಡ್ ಹೆಲ್ಪಿಂದ ನಾನು ನೀಟಾಗಿ ಕಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಈ ಥರ 2 ಸೈಡ್ ಹಾಕಿ ಸ್ವಲ್ಪ ಜಗ್ಗಿ ನಿಮ್ಮದು ಲೇಯರು ನೀಟಾಗಿ ಕಟ್ಟಾಗುತ್ತೆ. ಇವಾಗ 2 ಲೇಯರ್ ಕಟ್ಟಾಗಿದೆ ನೋಡಿ. ಇವಾಗ ನೀವು ನೋಡ್ಬೋದು ಸ್ಪಾಂಜ್ ಹೇಗೆ ಬೇಕಾಗಿದೆ ಅಂತ ಹೇಳಿ. ಭಾಳ ಸ್ಪಾಂಜ್ ಇದೆ. ನಿಮಗೆ ಸ್ಪಾಂಜು ಗ್ಯಾಸ್ ಮೇಲೆ ಹೇಗೆ ಬೇಕ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದು ವಿಪ್ಪಿಂಗ್ ಕ್ರೀಮು ನಾನು ಮೊನ್ನೆ ಯೂಸ್ ಮಾಡಿ ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದು ಒಂದು 3 ಡೇಸ್ಗಿಂತ ಜಾಸ್ತಿ ಇಡೋಕ್ಕೆ ಹೋಗಬೇಡಿ ಫ್ರಿಜ್ಜರಲ್ಲಿ. ಪ್ಯಾಕ್ ಓಪನ್ ಆದಮೇಲೆ ಜಾಸ್ತಿ ಡೇ ಇಟ್ಟು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇದು ಬಂದುಬಿಟ್ಟು ನನ್ನದು ಫಿಲಿಪ್ಸ್ ಕಂಪ್ನಿ ಕ್ರೀಮ್ ವಿಪ್ಪಿಂಗ್ ಮಿಷಿನ್ನು. ನಾನು ಫಿಲಿಪ್ಸ್ ಕಡೆಯಿಂದ ತೊಗೊಂಡಿತ್ತು. ಇದು ನಾನು ತೊಗೊಂಡು 5 ಇಯರ್ಸ್ ಆಯಿತು. ಇದು 2800ಗೆ ನನಗೆ ಸಿಕ್ಕಿತ್ತು. ಆವಾಗ ಕ್ರೀಮ್ ವಿಪ್ ಮಾಡೋಕ್ಕೆ ಈ ಮಷಿನ್ ಬೇಕಾಗುತ್ತೆ. ನೋಡಿ, ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಕ್ರೀಮ್ನ ವಿಪ್ ಮಾಡಿ. ಅದು ನೀಟಾಗಿ ಸೆಟ್ ಆಗುತ್ತೆ. ಈ ಥರ ಇನ್ನೊಂದು ಸಲ ಸರಿಯಾಗಿ ಕಲಸಿ ಮತ್ತೆ ವೇಟ್ ಮಾಡೋಣ. ಒಂದು 10-15 ಮಿನಿಟ್ಸ್ ಸಾಕು ನಮಗೆ ಕ್ರೀಮ್ ವಿಪ್ಪಾಗಿ ರೆಡಿ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಫ್ಲೇವರ್ ಎಸೆನ್ಸ್ ಹಾಕಿಲ್ಲ ನಾನಿನ್ನು. ನಿಮಗೆ ಪೈನಾಪಲ್ ಕೇಕ್ ಬೇಕಿದ್ದರೆ ಇದರಲ್ಲಿ ರೆಡಿ ಆದಮೇಲೆ ಪೈನಾಪಲ್ ಎಸೆನ್ಸ್ ಹಾಕಿ ಅದರ ಫ್ಲೇವರ್ ಆಗಿ ಬರುತ್ತೆ. ಚಾಕ್ಲೇಟ್ ಬೇಕಿದ್ದರೆ ಚಾಕ್ಲೇಟ್, ಸ್ಟ್ರಾಬೆರಿ ಬೇಕಿದ್ದರೆ ಸ್ಟ್ರಾಬೆರಿ. ನಿಮಗೆ ಯಾವ ಫ್ಲೇವರ್ ಬೇಕು ಕೇಕು ಆ ಫ್ಲೇವರ್ ಎಸೆನ್ಸು ನೀವು ಆ್ಯಡ್ ಮಾಡ್ಬೋದು. ಆ್ಯಂಡ್ ನೀವು ಕಲರ್ ಬೇಕಿದ್ದರೂ ಕಲರ್ ಯೂಸ್ ಮಾಡಿ. ಕಲರ್ ಲೋ ಕ್ವಾಲಿಟಿ ಕಲರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಭೀ ಜೆಲ್ ಕಲರ್ನ ಯೂಸ್ ಮಾಡಿ. ನಿಮಗೆ ಟೇಸ್ಟು ಕಹಿ ಬರೋದಿಲ್ಲ. ನೋಡಿ, ಇವಾಗ ನಮ್ಮ ಕ್ರೀಮ್ ರೆಡಿಯಾಗಿದೆ. ಇವಾಗ ನಾನು ಒಂದು 1/2 kg ಬೇಸ್ನ ತಗೊಳ್ತಾ ಇದ್ದೀನಿ. ಈ ಥರ ಸ್ಕ್ವೇರ್ ಮತ್ತು ರೌಂಡ್ ಬೇಸ್ ಸಿಗುತ್ತೆ. ನಾವು ರೌಂಡು ತೊಗೊಳ್ಬೋದು, ಇಲ್ಲ ಸ್ಕ್ವೇರು ತೊಗೋಬೋದು, ನಮ್ಮ ಚಾಯ್ಸು. ಇದಕ್ಕೆ ನಾನು ಶುಗರ್ ಸಿರಪಿಂದ ಸೋಪ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಎಲ್ಲ ಕಡೆ ನೀಟಾಗಿ ಶುಗರ್ ಸಿರಪ್ನ ಹಾಕಿ ಆ್ಯಂಡ್ ಒಂದು ಗ್ಲಾಸ್ನ ಹೆಲ್ಪಿಂದ ಈ ಥರ ಪೈಪಿಂಗ್ ಬ್ಯಾಗ್ ಒಳಗಡೆ ಹಾಕಿ ಕ್ರೀಮ್ ಹಾಕ್ಕೊಂಡು ತೊಗೊಳ್ಳಿ.
ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನೀವು ಖಂಡಿತ ಹೊರಗಡೆ ಕೇಕ್ನ ತಿನ್ನೋದನ್ನು ಬಿಟ್ಬಿಡ್ತೀರಿ. ಹೊರಗಡೆ ಹೇಗೆ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಸೊ ನಾವು ಮನೆಯಲ್ಲೇ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಈ ಥರ ಕ್ರೀಮ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡೋಣ. ಆ್ಯಂಡ್ ಇದಕ್ಕೆ ನಾನು ಚಾಕ್ಲೇಟ್ಸ್ ಕ್ರಶ್ನ ಹಾಕ್ತಾಯಿದ್ದೀನಿ. ಡಾರ್ಕ್ ಕಾಂಪೌಂಡ್ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಡಾರ್ಕ್ ಕಾಂಪೌಂಡ್ ಅಂತೂ ಫ್ರಿಜ್ಜಲ್ಲಿ ಇಟ್ಟೋದ್ರಿಂದ ಸ್ವಲ್ಪ ಹಾರ್ಡಾಗಿತ್ತು. ಸೊ ನಾನು ಹಾಗೆ ಚಾಕುವಿಂದ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಮೆಷರ್ಮೆಂಟ್ ಬೇಕು, ಕೇಕ್ ಹೇಗೆ ತೊಗೊಳ್ಬೇಕು ಅಂತ ಹೇಳಿ ಬೇಕಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅವರಿಗೆ ಡೀಟೇಲ್ಸ್ ಕಳಿಸ್ತೇನೆ. ಆ್ಯಂಡ್ ಇದು ಸೆಕೆಂಡ್ ಲೇಯರ್ಗೆ ಮತ್ತೆ ಶುಗರ್ ಸಿರಪ್ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ತೊಗೊಳ್ಳೋಣ ಈ ಥರ. ಆ್ಯಂಡ್ ಮತ್ತೆ ನಾವು ಚಾಕ್ಲೇಟ್ ಚಿಕ್ಕ ಪೀಸನ್ನು ಕಟ್ ಮಾಡಿ ಮೇಲ್ಗಡೆ ಹಾಕೋಣ. ಆ್ಯಂಡ್ ಇದಕ್ಕೆ ನಾನು ಚೊಕೋ ಚಿಪ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಚೊಕೋ ಚಿಪ್ಸ್ ಮಾರ್ಕೆಟಿಂದ ತರಕ್ಕೆ ಹೋಗ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡಿ, ಅದು ಚೊಕೋ ಚಿಪ್ಸ್ ಹೇಗೆ ರೆಡಿ ಮಾಡಬೇಕು ಅಂತೇಳಿ ನಿಮಗೆ ಒಂದು ವಿಡಿಯೋ ಹಾಕ್ತೀನಿ. ನೀವು ಕಮೆಂಟ್ ಮಾಡಿದರೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದರೆ ನನಗೆ ವಿಡಿಯೋ ಹಾಕೋಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಬ್ಲೌಸು ಸ್ಟಿಚ್ ಮಾಡೋದನ್ನು ಬಿಟ್ಟು ನಾನು ನಿಮಗೆ ಇವಾಗ ಕೇಕ್ನ ಕಲಿಸ್ತಾ ಇದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನನಗೆ ಗೊತ್ತಾದರೆ ನಾನು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ನನಗೂ ಮೋಟಿವೇಶನ್ ಸಿಗುತ್ತೆ. ಇವಾಗ ನೋಡಿ ನಾನು ಮತ್ತೆ ಶುಗರ್ ಸಿರಪಿಂದ ಸೋಪ್ ಹಾಕ್ಕೊಂಡು ತಗೋತಾ ಇದ್ದೀನಿ. ನಿಮಗೆ ಯಾವ ಫ್ಲೇವರ್ ಕೇಕ್ ಕಲಿಯೋದಿದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ಫ್ಲೇವರ್ ಕೇಕ್ದ ವಿಡಿಯೋ ನಿಮಗೆ ಹಾಕ್ತೀನಿ. ಆರ್ಡ್ರ್ ಇರುತ್ತೆ ಹಾಗೆ. ಸೊ ಸ್ವಲ್ಪ ಜಲ್ದಿ ಬೇಕಿತ್ತು ಆರ್ಡ್ರ್ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಯಾಕಂದರೆ ನಾನು ಕೇಕ್ ಮಾಡೋದೇ ನೈಟ್ ಟೈಮಲ್ಲಿ, ಡೇನಲ್ಲಿ ನಾನು ಶಾಪಲ್ಲಿ ಇರ್ತೀನಿ. ಸೊ ನನಗೆ ಕೇಕ್ ಮಾಡೋಕ್ಕಾಗಲ್ಲ. ಒನ್ ಡೇ ಬಿಫೋರ್ ಆರ್ಡ್ರ್ ಕೊಟ್ಟರೆ ಮಾತ್ರ ನಾನು ಕೇಕ್ ಫ್ರೆಶ್ಶಾಗಿ ರೆಡಿ ಮಾಡಿ ಕೊಡ್ತೀನಿ ಕಸ್ಟಮರ್ಗೆ. ಯಾರೆಲ್ಲ ಕೇಕ್ ರೆಡಿ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ, ಕೇಕ್ ಮಾಡಿದ್ದೀರಾ, ಅವರು ಸಹ ನನಗೆ ತಿಳಿಸಿ, ನನಗೂ ಸ್ವಲ್ಪ ಖುಷಿಯಾಗುತ್ತೆ. ನೋಡಿ ಈ ಥರ ಕವರ್ ಮಾಡ್ಕೊಂಡು ತೊಗೊಳ್ಳೋಣ. ಈ ಥರ ಕ್ರಮ್ ಕೋಟಿಂಗ್ ಮಾಡಿ 1 hour ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ನೀವು ಹೊರಗಡೆ ತೆಗೆದು ಮತ್ತೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೋದು. ಅದರಿಂದ ಕೇಕ್ ಇನ್ನೂ ನೀಟಾಗಿ ಬರುತ್ತೆ. ನಾನು ಒಂದೇ ಸಲ 1-2-3 ಕೇಕ್ ಆರ್ಡ್ರ್ ಇದ್ದರೆ ಒಂದೇ ಸಲ ಕ್ರಮ್ ಕೋಟಿಂಗ್ ನೈಟ್ ಮಾಡಿಡ್ತೀನಿ. ಸೊ ಬೆಳಗ್ಗೆ 4 ಗಂಟೆ ಎದ್ದು ಎಲ್ಲ ರೆಡಿ ಮಾಡಿ ಮತ್ತೆ ಸೆಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಟು ಮಾರ್ನಿಂಗ್ ಅವ್ರಿಗೆ ಯಾವಾಗ ಬೇಕೋ ಆವಾಗ ಬಂದು ಒಯ್ತಾರೆ. ಇವಾಗ ನೋಡಿ ಸಾರಿ,
ನೀವು ಹೊರಗಡೆ ಕ್ಲಾಸಿಗೆ ಹೋಗಿ ಕೇಕ್ ಕಲಿಯೋ ಅಗತ್ಯ ಇಲ್ಲ. ನೀವು ಒಂದೊಂದಾಗಿ ವಿಡಿಯೋ ನೋಡ್ತಾ ಹೋಗಿ, ನಾನೆಲ್ಲ ಡೀಟೇಲ್ಸಾಗಿ ನಿಮಗೆ ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು, ಆ ಥರ ಕಲಿಸ್ತೇವೆ. ನೋಡಿ, ನನ್ನ ಕಡೆ ಚಾಕ್ಲೇಟ್ ಸ್ಪ್ರಿಂಕಲ್ಸ್ ಇದೆ, ಅದಕ್ಕೆ ನಾನು ಡೆಕೋರೇಟ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಡಾರ್ಕ್ ಕಾಂಪೌಂಡನ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಅದರಿಂದನೇ ನೀವು ಡೆಕೋರೇಟ್ ಮಾಡ್ಬೋದು. ನಾನು ಮೊದಲನೇ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೆ ನಿಮಗೆ. ಇವಾಗ ನಮಗೆ ಚಾಕ್ಲೇಟ್ ಸ್ಪ್ರಿಂಕಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಕಾಣಿಸ್ಲಿ ಅಂತೇಳಿ. ಇವಾಗ ನಾನು ಚಾಕ್ಲೇಟ್ಸಿಂದ ಹಾರ್ಟ್ ಶೇಪ್ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಗಾರ್ನಿಷ್ ಸಲುವಾಗಿ. ಸೊ ಇದರ ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಇದು ಹೇಗೆ ರೆಡಿ ಮಾಡಿದ್ದೀನಿ ಅಂತೇಳಿ. ಇವಾಗ ನಾನು ಸ್ವಲ್ಪ ರ್ಯಾಂಬೋ ಕಲರ್ ಸ್ಪ್ರಿಂಕಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಕೇಕ್ ರೆಡಿ ಇದೆ. ಈ ಥರ ಬರ್ಡೇದು ಬ್ರೌಚ್ ಸಿಗುತ್ತೆ, ಥರ ನ್ಯೂ ಇಯರ್ದು ಸಿಗುತ್ತೆ. ನಿಮ್ಗೆ ಯಾವ ಬೇಕೋ ಅದು ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ, ನೀವು ತಂದು ಆ್ಯಡ್ ಮಾಡ್ಕೋಬೋದು. ನೋಡಿ ಹೇಗೆ ರೆಡಿಯಾಗಿದೆ ಅಂತೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ಸಹ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತೇಳಿ. ನೀವು ಒಂದ್ಸಲ ಮನೇಲಿ ಮಾಡಿ ತಿಂದರೆ ನೀವು ಹೊರಗಡೆ ಕೇಕ್ ತಿನ್ನೋದನ್ನು ಬಿಟ್ಬಿಡ್ತೀರಿ. ಇವಾಗ ನೋಡಿ, ನಾನು ಕೇಕ್ ರೆಡಿ ಮಾಡಿ ಇಡ್ತಾ ಇದ್ದೀನಿ, ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಡ್ತೀನಿ. ಅವ್ರು ಬಂದು ಒಯ್ದುಬಿಡ್ತಾರೆ. ನಾನು ಮನೆಯಲ್ಲೇ ಕೇಕ್ ರೆಡಿ ಮಾಡೋದು. ನನ್ನದು ಯಾವುದೇ ರೀತಿ ಕೇಕ್ ಶಾಪ್ ಇಲ್ಲ, ನನ್ನದು ಬರೀ ಟೈಲರಿಂಗ್ ಶಾಪ್ ಇರೋದು. ಇದು 1.5 hour ಸೆಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸಾಕು, ನಮ್ಮ ಕೇಕ್ ರೆಡಿ ಆಗುತ್ತೆ. ಇವಾಗ ನಾನು ನಿಮಗೆ ಪ್ಯಾಕಿಂಗ್ ಮಾಡೋ ಸಲುವಾಗಿ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಬಾಕ್ಸಿಂದ ರಿಮೂವ್ ಮಾಡಿ ಫ್ರಿಜ್ಜಲ್ಲಿ ಸೆಟ್ ಮಾಡೋಕ್ಕೆ ಇಡ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.